ಬೆಳಗ್ಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ನಾನು ಯೂಟ್ಯೂಬ್ ಚಾನಲ್ ನನ್ನ ಮುಂದೆ ಯಾರೂ ನೋಡಬಾರ್ದು, ನಂಗೆ ನಾಚಿಕೆ ಆಗೋಗುತ್ತೆ. ಆದ್ರೂ ರೀಲ್ಸ್ ಆದರೆ ನೋಡಿ ಪರವಾಗಿಲ್ಲ, ನಾನು ಮಾತಾಡೋದು ಮಾತ್ರ ನೋಡಬೇಡಿ ಅಂತ ಹೇಳಿದೆ. ಅದೇನೋ ಗೊತ್ತಿಲ್ಲ, ನನಗೆ ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ಎಲ್ಲರೂ ನೋಡ್ಬೋದು. ಅದು ನನ್ನ ಪಕ್ಕದಲ್ಲಿ ನನ್ನ ಮುಂದೆ ಇದ್ದು ನೋಡೋದು ನಂಗೆ ನಾಚಿಕೆ ಆಗುತ್ತೆ, ಅದಕ್ಕೆ ರೀಲ್ಸ್ ಮಾತ್ರ ನೋಡ್ತಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶ್ಯಾಮು. ಇವತ್ತು ಝೂಡಿಯೋಗೆ ಹೋಗ್ತಿದ್ದೀವಿ. ಡೇ ಸೆಕೆಂಡ್ ಅನ್ಕೊಬೋದು ಬ್ಯಾಂಗ್ಳೂರಲ್ಲಿ. ನಾನು ಫಸ್ಟ್ ಟೈಮ್ ಹೋಗ್ತಾರೆ ಝೂಡಿಯೋಗೆ. ತುಂಬ ಜನ ಹೇಳೋದು ಕೇಳಿದ್ದೀನಿ ನಾನು, ಚೆನ್ನಾಗಿರುತ್ತೆ ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು. ಸರಿ ನಾನು ಹೋಗೋಣ, ಏನಾದ್ರು ಇಷ್ಟ ಆದರೆ ತೊಗೊಳೋಣ ಅಂತ ಹೋಗ್ತಿದ್ದೀನಿ. ಇದೇ ತೊಗೊಬೇಕಾಗಿದೆ ಅಂದ್ಕೊಂಡಿಲ್ಲ, ನೋಡೋಣ ಅಲ್ಲಿ ಹೋಗಿ ಇಷ್ಟ ಆದ ಮೇಕಪ್ ಐಟಮ್ಸ್ ಏನಾದರೂ ತೊಗೊತೀನಿ ನಾನು. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಓಲಾ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ, ನಾನು ಮನುದನ್ನು ಅಷ್ಟೇ. ಇಷ್ಟೇ ಜನ ಹೋಗ್ತಿರೋದು. ನೋಡೋಣ ಬನ್ನಿ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಲೆಟ್ಸ್ ಗೋ, ಬನ್ನಿ ನೋಡೋಣ. ನೋಡಿದೆ ಎಲ್ಲ ಬಟ್ಟೆ ಎಲ್ಲ ಕೆಳಗಡೆ ಎಲ್ಲ ನೋಡಿದೆ, ಮತ್ತು ಮೇಲೆ ಶೂಸು ಚಪ್ಪಲಿ ಎಲ್ಲ ನೋಡ್ತಿದ್ದೀನಿ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಕೊಂಡು ಹೋಗಿದ್ದೆ. ಸರಿ ಏನಾದ್ರು ತೊಗೊಳೋಣ, ಅದು ತೊಗೊಳೋಣ, ಇದು ತೊಗೊಳೋಣ ಅಂತೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ದೀನಿ. ಮಕ್ಕಳದು ಎಲ್ಲ ಜಾಸ್ತಿ ಕಾಸ್ಟ್ ಅನ್ನಿಸ್ತು. ಆಮೇಲೆ ಅದಷ್ಟು ಬ್ರ್ಯಾಂಡೇನಾ, ಓಕೆ ಕೊಟ್ಟು ತೊಗೊಳೋಣ ಅನ್ನೋಕ್ಕೂ ಇಷ್ಟ ಆಗಿಲ್ಲ. ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದೀನಿ, ಅದನ್ನು ವೀಡಿಯೋ ಸೆಂಟ್ರಲ್ಲಿ ನೋಡಿ ಓಲೋ ಬುಕ್ ಮಾಡ್ಕೊಂಡು ಹೋಗಿದ್ದಿದ್ದು. ಹೋಗು ಅದರಲ್ಲೇ ಬರೋಗು ಅದರಲ್ಲೇ 3 ಪಾಯಿಂಟ್ ಚೇಂಜ್ ಇಲ್ಲ 4 ಪಾಯಿಂಟ್ ಚೇಂಜ್ ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸರಿ ಯಾಕೆ ಸುಮ್ಮನೆ ಬಸ್ಸಲ್ಲೆಲ್ಲ ಕಷ್ಟ ಆಗುತ್ತೆ, ಆಮೇಲೆ ನಡ್ಕೊಂಡು ಹೋಗೋಕ್ಕೂ ಅಷ್ಟು ದೂರ ಆಗೋದಿಲ್ಲ. ಬೈಕ್ಸು ಕೆಲಸಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿದ್ರು, ಅದಕ್ಕೆ ಸರಿ ಓಲಾಲ್ಲಿ ಹೋಗೋಣ ಅಂತ ಹೋದ್ವಿ. ಇವಾಗ ತಾನೇ ಝೂಡಿಯಿಂದ ಬಂದ್ವಿ, ಓಲಾ ಬುಕ್ ಮಾಡ್ಕೊಂಡು ಹೋಗಿ ಬಂದಿದ್ದಕ್ಕೆ ನನಗೆ 150-170 ತನಕ ಖರ್ಚಾಯಿತು. ಆದರೆ ನನಗೆ ಇಷ್ಟನಾಗಿಲ್ಲ, ಅಲ್ಲಿ ಎಲ್ಲ ಕಾಸ್ಟ್ ಜಾಸ್ತಿ ಇದೆ. ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ, ಏನು ಕಲೆಕ್ಷನ್ ಇಷ್ಟ ಆಗಿಲ್ಲ. ಇಷ್ಟೇ ಇಷ್ಟ ಅದರಲ್ಲೇನಿಲ್ಲ ನೋಡಿ. ಕಾಟನ್ ಪ್ಯಾಡ್ಸು ಮೇಕಪ್ ರಿಮೂವ್ ಮಾಡೋಕ್ಕೆ ಇಲ್ಲ ಟೋನರ್ ಯೂಸ್ ಮಾಡೋಕ್ಕೆ ಇದೊಂದು ತೊಗೊಂಡಿದ್ದೀನಿ. ಇದು 80 rupees ಇದೆ. ನೆಕ್ಸ್ಟ್ ಲಿಪ್ ಬಾಮ್ ಒಂದು ತೊಗೊಂಡೆ, ಇರಲಿ ಅಂತ ಹೇಳ್ಬಿಟ್ಟು. ಮತ್ತು ಈ ಲಿಪ್ಸ್ಟಿಕ್ ಒಂದು ತೊಗೊಂಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದು ಮೇಕಪ್ ರಿಮೂವ್ ಮಾಡೋದು, ಇದೊಂದು 50 rupees ಅನ್ಸುತ್ತೆ. ಇದೊಂದು ತೊಗೊಂಡೆ. ಇದು ಜಸ್ಟ್ 100 rupees. ಇದು 100, ಇದು 50. ಇದು ಪರ್ಫ್ಯೂಮ್, ಇದೊಂದು ಇಷ್ಟ ಆಯಿತು ಹೇಳ್ಬೇಕಂದ್ರೆ. ಇದು ಸ್ವಲ್ಪ ಇಷ್ಟ ಆಗಿ ತೊಗೊಂಡಿದ್ದಂದರೆ ಇನ್ನೆಲ್ಲ ಓಕೆ ತೊಗೊಂಡೆ. ನನಗೇನು ಇಷ್ಟ ಆಗಿಲ್ಲ. ನಾಳೆ ಮೆಜೆಸ್ಟಿಕ್ ಹೋಗ್ತೀನಿ, ಆವಾಗ ನಿಮ್ಮದು ಬ್ಲಾಗ್ ಮಾಡಿ ಜಾಸ್ತಿ ಶಾಪಿಂಗ್ ಮಾಡೋದು ನೋಡಿಸ್ತೀನಿ. ನನಗೆ ತುಂಬ ಆಸೆ ಐತಿ ಈ ಥರ ಐಸಲ್ಲಿ ಗ್ಲಾಸಲ್ಲಿ ಹಾಕ್ಕೊಟ್ಟು ಮತ್ತು ಅದ್ಮೇಲೆ ಕಲರೆಲ್ಲ ಹಾಕ್ಕೊಡ್ತಾರಲ್ವ ಫ್ಲೇವರು. ಅದು ನಂಗೆ ಸ್ವಲ್ಪ ಆಸೆ ಇತ್ತು, ತಿನ್ನಬೇಕು ಅಂತ ತುಂಬ ದಿವಸದಿಂದ ನೋಡ್ತಿದ್ದೆ ಫೇಸ್ಬುಕ್ಕಲ್ಲೆಲ್ಲ. ಸರಿ ಇಲ್ಲಿ ಕಾಣಿಸ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ, ತಿಂತಿದ್ದೀನಿ, ಟೇಸ್ಟ್ ಮಾಡ್ತಿದ್ದೀನಿ. ಏನು ನಾರ್ಮಲ್ ಜ್ಯೂಸ್ ಹೇಳ್ಕೊಂಡಂಗಿತ್ತು, ಅದೇ ತಿಂತ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಟೇಸ್ಟ್ ಹೇಳಿದಾಗ ಅಷ್ಟೇ ಓಕೆ ಆಗ ಅನ್ನಿಸ್ತು. ತಿಂತ ಓಕೆ ಡಿಫ್ರೆಂಟ್ ಫ್ಲೇವರ್ ಚೆನ್ನಾಗಿತ್ತು. ನೆಕ್ಸ್ಟು ಇಲ್ಲಿ ಬರೋವಾಗ ನೋಡಿದ್ವಿ, ಇಲ್ಲಿ ಇತ್ತು ಜಾಕ್ ಫ್ರೂಟು. ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಮುಳ್ಬಾಗ್ಲಲ್ಲಿ ನಂಗೆ ಎಲ್ಲೂ ಸಿಗಲಿಲ್ಲ. ಸರಿ ಇಲ್ಲಿ ತಿನ್ನೋಣ ಅಂತ ತೊಗೊಂಬಂದು ತಿಂದರೆ ಎಷ್ಟು ಸ್ವೀಟಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನಂಗೆ ಗಸಗಸೆ ಅಂದರೆ ತುಂಬ ಇಷ್ಟ, ಗೊತ್ತಿಲ್ಲ ತುಂಬ ಜನ ಇಷ್ಟಪಡ್ತಾಯಿದ್ದು, ನಂಗೆ ತುಂಬ ಇಷ್ಟ. ಅದಕ್ಕೆ ಕಿತ್ಸ್ಕೊಂಡು ತಿಂತಾನೇ ಇದ್ದೀನಿ. ಅಲ್ಲಿ ಹೋದಾಗಿಂದ ಜಾಸ್ತಿ ತಿಂತಾನೇ ಇದ್ದೆ ಅಲ್ಲಿ ನಾನು. ನಂಗೆ ತುಂಬ ಇಷ್ಟ ಆಗುತ್ತೆ, ಅದೇನೋ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಂಗೆ ತುಂಬ ಇಷ್ಟ. ಸರಿ ತಿಂದಾದ್ಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಇತ್ತು, ವಿಶಾಲ್ ಅವರು ಬಂದಮೇಲೆ ಹೋಗೋಣ ವಡಾಪಾವ್ ತಿನ್ಕೊಂಬರೋಕ್ಕೆ ಅಂತೇಳ್ಬಿಟ್ಟು. ಯಾಕಂದರೆ ಜಾಕ್ ಫ್ರೂಟ್ ತೊಗೊಂಬಂದಾಗ ನೋಡಿದ್ವಿ ವಡಾಪಾವ್ ಸೆಂಟರ್, ಆಮೇಲೆ ಇದು ಟೀ ಕುಡಿಯೋ ಪ್ಲೇಸು. ಸರಿ ಫ್ಯಾಮ್ಲಿ ಜೊತೆ ಎಲ್ಲ ಹೋಗಿ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಇಷ್ಟ. ಆದರೆ ನಂಗೆ ಇಷ್ಟ ಆಗಲ್ಲ ಟೀ ಅಷ್ಟೊಂದು, ಆದರೆ ಈ ಥರ ಫ್ಯಾಮ್ಲಿ ಜೊತೆ ಆದರೆ ಕುಡಿತೀನಿ. ಇಲ್ಲಿ ವಡಾಪಾವ್ ಸೆಂಟರ್ ಬಂದ್ವಿ. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಫಸ್ಟು ಹೆಂಗಿರುತ್ತೆ ಏನು ಅಂತ. ಅಲ್ಲೇ ಗೋಲ್ಗಪ್ಪನೂ ಇದೆ, ಮೋಮೋಸು ಇದೆ. ನೆಕ್ಸ್ಟ್ ಡೇ ಎಲ್ಲ ಗೋಲ್ಗಪ್ಪ ಅಲ್ಲೇ ತಿಂದೆ ಚೆನ್ನಾಗಿ. ಗೋಲ್ಗಪ್ಪ, ಇದು ಮೋಮೋಸ್ ಆ ಥರದ್ದೆಲ್ಲನೂ ಚೆನ್ನಾಗಿರುತ್ತೆ ಮೋಮೋಸಲ್ಲಿ. ಇದು ವಡಾಪಾವ್ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಮಿರ್ಚಿ ನೆಂಜ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಎಲ್ಲರೂ ತಿಂತಿದ್ದೀವಿ. ಅವ್ರಿಗೂ ಫಸ್ಟ್ ಟೈಮೇ ವಡಾಪಾವ್ ತಿನ್ನೋದು. ಅವ್ರು ನಾಚಿಕೆ ಪಡ್ತಾಯಿದ್ರು ವೀಡಿಯೋ ಹೋಗಿ ತಿನ್ನೋದಕ್ಕೆ. ಆದರೆ ನಾನು ಈ ಥರ ನಾಚಿಕೆ ಪಟ್ಟಾಗ ಇನ್ನೂ ವೀಡಿಯೋ ಜಾಸ್ತಿ ಮಾಡ್ತೀನಿ, ಅದೇನು ಇಂಟ್ರೆಸ್ಟ್ ಬರುತ್ತೆ ನನಗೆ ಅವಾಗ. ಹೆಂಗಿದೆ ಏನು ಅಂತ. ಚೆನ್ನಾಗಿತ್ತಂತೆ. ಇಲ್ಲಿ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಪ್ಲೇಸ್ ಎಲ್ಲ ಚೆನ್ನಾಗಿತ್ತು. ಅದು ಟೀ ಕೂಡ
ಮಣ್ಣು ಗ್ಲಾಸಲ್ಲಿ ಕೊಡ್ತಾರೆ. ಓಕೆ ಕುಡಿಯೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಆದರೆ ನಾವು ಆರ್ಡ್ರ್ ಮಾಡಿದ್ದು ಏನು ಗೊತ್ತಾ, ಮಸಾಲ ಟೀ. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಸರಿ ಮಸಾಲ ಟೀ ಕುಡಿಯೋಣ ಅಂತ ಆರ್ಡ್ರ್ ಮಾಡಿ ತೊಗೊಂಡ್ರೆ ಫುಲ್ಲು ಮಸಾಲ ಖಾರ ಖಾರ ಅನ್ನಿಸ್ತು, ಬಾಯೆಲ್ಲ ತುಂಬ. ಯಾಕಂದರೆ ಇದು ವಡಾಪಾವ್ಗೆ ಹಸಿಮೆಣ್ಸಿನ್ಕಾಯಿ ತಿಂದಿದ್ದು ಬಂದಿದ್ದು ಖಾರ, ಅದು ಈ ಖಾರ ಎಲ್ಲ ಸೇರಿ ತುಂಬ ಖಾರ ಅನ್ನಿಸ್ತು ನನಗೆ. ಅದು ಬದಲು ಜಿಂಜರ್ ಟೀ ತೊಗೊಂಡಿದ್ದೆ, ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ನೋಡಿದ್ರಲ್ವ, ಅದನ್ನೆಲ್ಲ ಕುಡಿದ್ಬಿಟ್ಟು ಹೋಗ್ತಾಯಿದ್ರೆ ಮಳೆ ಸ್ಟಾರ್ಟ್ ಆಗೋಯಿತು. ಸರಿ ಇನ್ನೇನು ಮಾಡೋದು ಅಂತ ಹಂಗೆ ಹೋಗ್ತಾ ಇದ್ದೀವಿ. ಮಳೆಯಲ್ಲಿ ನೆನ್ಕೊಂಬಂದಿದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಲ್ಲಿ ಅದೇ ಮನೆಗೆ ಬಂದೆ ಮಳೆಯಲ್ಲಿ ನೆನ್ಕೊಂಡು ಅಂತ ಹೇಳ್ತಿದ್ದೀನಿ. ಇಲ್ಲಿ ನೆಕ್ಸ್ಟ್ ಕ್ರೀಮ್ ಬನ್ ಬೇರೆ ತಂದಿಕ್ಕಿದ್ರು. ಸರಿ ಕ್ರೀಮ್ ಬನ್ ತಿಂತಾಯಿದ್ದೀವಿ. ಎಷ್ಟು ತಿಂದಿದ್ದೀವಿ ಅಂದರೆ ಅವತ್ತಂತೂ ಯಾಕೆ ಹೇಳ್ತೀರಾ, ಕೊಡ್ತಾನೆ ಇರ್ತಾರೆ, ತಿನ್ನಲೇಬೇಕು, ತಿಂದಿಲ್ಲ ಅಂದರೆ ಬೈತಾರೆ ಅಂತೇಳ್ಬಿಟ್ಟು ತಿಂತಾಯಿದ್ದೀವಿ. ಇಲ್ಲಿ ಮೋಕ್ಷಿತ ಇಡ್ಲಿ ಸಾಂಬಾರು ತಿಂತಿದ್ದಾಳೆ. ಇಲ್ಲಿ ನೋಡಿ ಲೈಟಿಂಗು ಅದಕ್ಕೂ ಚೆನ್ನಾಗಿದೆ ಪ್ಲೇಸ್ ಅಂತೇಳಿ ನಿಂತ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ತೀನಿ ಅಂತ. ತುಂಬಾ ವೀಡಿಯೋ ಮಾಡಿದೆ, ಅದೇ ನಿಮ್ಗೆ ಬೋರ್ ಹೊಡಿಯುತ್ತೆ ಅಂತ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸಖತ್ ಫನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಅವ್ನು ಪುಷ್ಪ ಡ್ಯಾನ್ಸ್ ಆಡ್ತಾನೆ ಅಂತ ನೋಡಿ ಎಷ್ಟು ಫನ್ನಾಗಿರುತ್ತೆ ಅಂತೇಳಿ. ನಂಗೆ ವೀಡಿಯೋ ನೋಡ್ತಿದ್ದಾಗ ಕೂಡ ತುಂಬ ಫನ್ನಿಯಾಗಿ ನಗು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನನಗೆ ಫೋಟೋ ತೆಗಿ ಅಂತ ನಿಂತ್ಕೊಂಡಿದ್ರೆ ವೀಡಿಯೋ ಮಾಡ್ತಿದ್ದೆ. ಸರಿ ಚೆನ್ನಾಗಿದೆ ಅಂತೇಳಿ ಇದನ್ನು ಆ್ಯಡ್ ಮಾಡಿದೆ. ಆ ಲೈಟಿಂಗು ಅದಕ್ಕೂ ಸಖತ್ತಾಗಿ ಫೋಟೋಸ್ ಎಲ್ಲ ಕೂಡ ಬಂದಿದೆ, ವೀಡಿಯೋ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಹಾರರ್ ಮೂವಿ ನೋಡ್ತಿದ್ದೀವಿ. ನೈಟ್ ಎಷ್ಟೊತ್ತಂದರೆ 11 ಗಂಟೆ ಆ ಟೈಮ್ ಆಗೋಗಿತ್ತು. ಸರಿ ಅಂತ ನೋಡ್ತಾ ಇದ್ದೀವಿ. ಇದು ಬಂದು ತಂತ್ರ, ನೋಡಿರ್ತೀರಾ ತುಂಬ ಜನ, ನೋಡ್ದಿರೋರಿಗೆ ತೆಲುಗು ಅಲ್ಲದು. ನೋಡಿ ಎಷ್ಟು ಮಳೆ ಬೀಳ್ತಿದೆ ಅಂತ ಹೇಳ್ಬಿಟ್ಟು, ಮಳೆ ಫುಲ್ ಸ್ಟಾರ್ಟ್ ಆಗೋಗಿದೆ. ನಾವು ನೋಡ್ತಾ ಇದ್ದರೆ ಅರ್ಧ ಮೂವಿಗೇ ಕರೆಂಟ್ ಹೋಯಿತು. ಮತ್ತು ಇಲ್ಲಿ ಮಿಡ್ ನೈಟ್ 12 ಗಂಟೆಯಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ವಿ. ಇದು ಏನು ಇಷ್ಟ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.